ನಾನು ನಿಮ್ಮ ಕುಸುಮ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಸುಮಾಸ್ ಕಿಚನ್. ಬನ್ನಿ, ಇವತ್ತು ನಾನು ಏನು ರೆಸಿಪಿ ತೋರಿಸ್ಕೊಡ್ತಿದ್ದೀನಿ ಅಂದರೆ ಬ್ಯಾಚುಲರ್ಸ್ಗೆ ಸಿಂಪಲ್ ಆಗಿರೋ ರೆಸಿಪಿ ರೆಡ್ ಚಿಲ್ಲಿ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ. ಬಹು ಬೇಡಿಕೆಯ ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಪಟಾಪಟ್ಟನಾಗಿ ಹೇಳ್ಬಿಡ್ತೀನಿ ಬನ್ನಿ. ಓಕೆ, ಈ ರೆಸಿಪಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ನೆನೆಸಿಟ್ಟಿರೋ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಒಂದು ಪುಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಧನಿಯಾ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಚಕ್ಕೆ ಆ್ಯಂಡ್ ಲವಂಗ ಆ್ಯಂಡ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಸೋಂಪು ಆ್ಯಂಡ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಓಕೆ, ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟು ಸ್ಟವ್ ಹಚ್ಕೊಂಡು ಒಂದು ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಸಿಂಪಲ್ಲು ಒಂದು ಕಡಾಯಿ ತಗೊಳ್ಳೋಣ, ಸಣ್ಣದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ಡ್ರೈ ರೋಸ್ಟ್ಗೆ ಏನೇನು ಬೇಕಂದರೆ 1 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಮತ್ತು 3 ಲವಂಗ, ಆಮೇಲೆ 4 ಖಾರದ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡೋಣ. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ, ಸಿದೋಗ್ಬಿಡುತ್ತಿಲ್ಲ ಅಂದರೆ. ನೀವು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಮಾಡಿ ಸಾಕು. ಈಗ ಆಲ್ರೆಡಿ ಡ್ರೈ ರೋಸ್ಟ್ ಆಗ್ತಾ ಇದೆ. ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ಅದ್ರ ಸ್ಮೆಲ್ ಬರ್ತಿದ್ದಂಗೆ ನಿಮಗೆ ಅದು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ನಂದು ಆಯಿತು, ಆಫ್ ಮಾಡ್ತೀನಿ. ಇದನ್ನು ಸಣ್ಣ ಜಾರ್ ಇರುತ್ತಲ್ಲ, ಸಣ್ಣ ಜಾರಿಗೆ ಹಾಕೊಳ್ಳೋಣ. ಇದನ್ನು ನಾವು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಬನ್ನಿ ರುಬ್ಕೊಂಬಿಡೋಣ. ಈಗ ಜುರು ಅನ್ಸ್ಬಿಡೋಣ. ಫ್ರೆಂಡ್ಸ್, ಇವಾಗ ಪುಡಿ ಆಯಿತು. ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟು ಪುಡಿ ಆಗಿದೆ. ನೋಡಿ, ಇಷ್ಟು ತರ್ತರಿಯಾಗಿರಲಿ. ನಂತರ ಏನು ಮಾಡಬೇಕಂದ್ರೆ ಇದನ್ನು ಒಂದು 2 ಸ್ಪೂನು ನಾವು ಬೇರೆ ಕಡೆ ತೆಗೆದಿಟ್ಕೊಳ್ಳೋಣ, ಬೇಕಾಗುತ್ತೆ. ಎರಡು ಸ್ಪೂನ್ ತೆಗೆದಿಟ್ಕೊಂಡಾದಮೇಲೆ ಇದೇ ಜಾರಿಗೆ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ನಾನು. ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನೂ ಮಿಕ್ಸರ್ಗೆ ಹಾಕಿ, 2 ಮೊದಲೇ ನೆನೆಹಾಕಿದ್ದೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ತಿದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ, 4 ಖಾರದ ಮೆಣಸಿನ್ಕಾಯಿ ತೊಗೊಳ್ತಿದ್ದೀನಿ. ಎರಡನ್ನೂ ಹಾಕಿ ಅದೇ ನೀರನ್ನೇ ಸ್ವಲ್ಪ ರುಬ್ಬಕ್ಕೆ ಹಾಕೋಣ. ಪೇಸ್ಟ್ ಮಾಡ್ಕೊಳ್ಳೋಣ, ಫೈನ್ ಪೇಸ್ಟ್ ಮಾಡೋಣ. ಸೊ ಫೈನ್ ಪೇಸ್ಟ್ ಆಗಿದೆ. ಫಸ್ಟು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ ಫ್ರೆಶ್ಶಾಗಿ. ಅದಕ್ಕೆ ಫಸ್ಟು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋಣ. ಆಮೇಲೆ ಮ್ಯಾರಿನೇಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಫುಲ್ ಫೈನ್ ಪೇಸ್ಟ್ ಮಾಡಿರೋದು ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಕೆ ಜಿಗೆ ಇಷ್ಟು ಮಾಡ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಇದೇ ಅಳತೆಲ್ಲೇ ಡಬಲ್ ಮಾಡ್ಕೊಳ್ಳಿ. ಇದು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ನೀಟಾಗಿ ಕಲಸೋಣ. ಹತ್ತರಿಂದ 15 ನಿಮಿಷ ನೀವು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ. ಓಕೆ, ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿ ತೊಗೊಂಡು ಸ್ಟವ್ ಹಚ್ಕೊಳ್ಳಿ. ಬಾಣಲಿ ಹೀಟಾಗಲಿ. ಹೀಟಾದಮೇಲೆ ನಾನ್ ವೆಜ್ಜಿಗೆಲ್ಲ ಸ್ವಲ್ಪ ಚಿಕನ್ಗೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಆಯಿಲು.
ಅದಾದಮೇಲೆ 1 ಟೇಬಲ್ ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ ನಾನಿಲ್ಲಿ. ಸೋಂಪು ಚಿಟಪಟ ಹಾಕ್ತಿದ್ದಂಗೆ ಆಮೇಲೆ 2 ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಅದಾದಮೇಲೆ ಈರುಳ್ಳಿ ಹಾಕೋಣ. ನಾನು 2 ಸೈಜ್ ಮೀಡಿಯಮ್ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಗೈಸ್, ಈ ರೆಸಿಪಿ ಮಾತ್ರ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ, ಅರ್ಜೆಂಟಿಗೆ ಏನಾರು ಸೈಡ್ಸ್ ಬೇಕು, ಇಲ್ಲಾಂದರೆ ಊಟಕ್ಕೇನು ಖಾರ ಎಮರ್ಜೆನ್ಸಿಗೆ ಬೇಕು ಅಂದರೆ ಅರ್ಧ kg ಚಿಕನ್ ತಗೊಂಬಂದು ಈ ರೆಸಿಪಿ ಮಾಡ್ಕೊಂಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಫ್ರೈ ಮಾಡಿ. ಚಿಕನಲ್ಲಿ ಇದು ಒಳ್ಳೆ ರೆಸಿಪಿ ಮಾತ್ರ, ತುಂಬ ಈಸಿ ಕೂಡ, ಈಸಿ ಮತ್ತು ಪಟಾಪಟ್ ಅನ್ನಂಗೆ ರೆಡಿಯಾಗಿ ಹೋಗ್ಬಿಡುತ್ತೆ, ಸ್ಪೈಸಿಯಾಗಿರುತ್ತೆ. ಆದಷ್ಟು ಬೇಗ ನೋಡ್ತಿದ್ದಂಗೆ ಟ್ರೈ ಮಾಡಿ ಗೈಸ್. ಹಂಗೆ ಇನ್ನೊಂದು ವಿಷಯ, ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಂಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈರುಳ್ಳಿ ಸ್ವಲ್ಪ ಕೆಂಪು ಹುರ್ಕೊಳ್ಳಿ. ಕೆಂಪು ಹುರಿದಾದ್ಮೇಲೆ ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕೋಣ. ಒಳ್ಳೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮ್ಯಾರಿನೇಟೇ 10 ನಿಮಿಷ ಅಂದರೆ ಇನ್ನೊಂದು 5 ನಿಮಿಷದಲ್ಲಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಬೇಯಿಸ್ಬಿಟ್ಟು ಮಾಡೋದಷ್ಟೇ. ಚಿಕನ್ ಬೇಯೋವಷ್ಟು ಸ್ವಲ್ಪ ನೀರು ಹಾಕೋಣ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ ಬೇಯೋಕ್ಕೆ ಮುಚ್ಚೋಣ. ಸೊ ಫ್ರೆಂಡ್ಸ್, ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಬಿಸಿ ಇದೆ ಗೈಸ್. ಸಕ್ಕತ್ತಾಗಿದೆ, ನಿಜ ತುಂಬ ಚೆನ್ನಾಗಿದೆ. ನೀವು ಇದೇ ಥರ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೇ ಥರದ ಸುಲಭ ರೆಸಿಪಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.